नाजरीन अस्सलाम वालेकुम वरहमतुल्लाहि वबरकातुहू। आप देख रहे हैं शादाब टाइम्स उर्दू न्यूज़ चैनल बेंगलोर। मैं हूं आपका मेज़बान यम ज़करिया अनवर। सितारों से आगे जहां और भी हैं, सितारों से आगे जहां और भी हैं, इश्क के इम्तिहान और भी हैं। नाजरीन, शहर बेंगलोर के पुलिकेशी नगर असम्बली हल्के के एमएलए AC श्रीनिवास साहब को कर्नाटक के DK शिवकुमार हुकूमत में एक मिनिस्टर बनाने का मुतालबा बढ़ता जा रहा है। गुज़िश्ता 2 दिनों से पुलिकेशी नगर असम्बली हल्के के तमाम कांग्रेस लीडरान मुख्तलिफ़ दरगाहों में, मुख्तलिफ़ मसाजिद में, मुख्तलिफ़ मंदिरों में दुआओं का एहतमाम कर रहे हैं। इसके लिए खुसूसी पूजा का एहतमाम किया जा रहा है। आज शाम कावल बैसंद्रा वार्ड में मौजूद शिवन टेम्पल में एक खुसूसी पूजा और एक दुआ तकरीब का एहतमाम किया गया था। इस तकरीब में कावल बैसंद्रा वार्ड के साबिक़ कॉर्पोरेटर मोहतरमा नेत्रा लक्ष्मी नारायण साहिबा, साबिक़ कॉर्पोरेटर सैयद ज़फ़रुल्लाह शरीफ, DJLE ब्लॉक कांग्रेस कमेटी के सदर रिजवान अली, बेंगलोर नॉर्थ डिस्ट्रिक्ट कांग्रेस कमेटी के वाइस प्रेसिडेंट सैयद अब्दुल रहमान नवाब साहब, DJLE ब्लॉक यूथ कांग्रेस कमेटी के सदर कैफ शरीफ के अलावा कई कांग्रेस लीडरों के साथ साथ कावल बैसंद्रा वार्ड के प्रेसिडेंट दया नायडू भी शामिल थे। इन तमाम लीडरों ने एक ज़बान में कांग्रेस हाईकमान से इसरार किया है कि वो कर्नाटक में बनने वाली DK शिवकुमार हुकूमत में पुलिकेशी नगर असम्बली हल्के के MLA AC श्रीनिवास साहब को कैबिनेट में शामिल किया जाए और एक इन्हें अच्छा कलमदान देकर यानी पोर्टफोलियो देकर पुलिकेशी नगर असम्बली हल्के को तरक्की में मदद करें। आइए देखते हैं इसकी तफसीलात। ವಾರ್ಡು ಕಾವಲ್ ಬೈತನದಲ್ಲಿ ನಮ್ಮ ವಾರ್ಡ್ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕರ್ತರ ಸಮೇತವಾಗಿ ಎಕ್ಸ್ ಕಾರ್ಪೊರೇಟ್ರು ಝಫರುಲ್ಲಾ ಅವರ ಸಮೇತವಾಗಿ ಮತ್ತು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಹಲವಾರು ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಬಟ್ ಯಾರಿಗೂ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಸರಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆ ಮಿನಿಸ್ಟ್ರಿ ಪೋಸ್ಟ್ ನಮ್ಮ AC ಶ್ರೀನಿವಾಸ್ ಅವರಿಗೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಹೈಕಮಾಂಡ್. ಮೇಡಮ್, ಕೆಳಗಡೆ MLA ಫಸ್ಟ್ ಟೈಮ್ ಎಲೆಕ್ಟ್ ಆಗಿದ್ದಾರೆ, ಯಾಕೆ ಕೊಡಬೇಕು ಅಂತ ಕೇಳ್ತಾರೆ, ಅದಕ್ಕೆ ಅವರು ಅದಕ್ಕಿಂತ ಮುಂಚೆ KPTCಯಲ್ಲಿ ಸಾಕಷ್ಟು ಹುದ್ದೆಗಳನ್ನು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ಗಳಲ್ಲಿ ಅಧ್ಯಕ್ಷರಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಕೆಲಸ ಕಾರ್ಯಗಳನ್ನು ನೋಡಿ ಅವರಿಗೆ ಒಂದು ಡೆಪೋಸ್ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಮೇಡಮ್, ಈ ಏರಿಯಾದ ನೀವು ಒಂದು ಮಾಜಿ ಕಾರ್ಪೊರೇಟರ್, 3 ವರ್ಷದಿಂದ MLA AC ಕೆಲಸ ಮಾಡ್ತಾರೆ, ಅವ್ರ ಕೆಲಸ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಕೆಲಸದ ಬಗ್ಗೆ ತುಂಬಾ ನಮಗೆ ಹೆಮ್ಮೆ ಇದೆ. ಯಾಕಂದ್ರೆ ಸಾಕಷ್ಟು ಬಾರಿ ನಾವು ಬೇರೆ MLAಗಳು ಗೆದ್ದಾಗ ನಾವು ಕಂಪ್ಲೀಟ್ ಮಾಡಿರೋಂಥ ಕೆಲಸಗಳನ್ನ ಅವರು ಬರೀ 3 ವರ್ಷದಲ್ಲಿ ನೀರಿನ ಸಮಸ್ಯೆ ಇರ್ಬೋದು, ಊರಿನ ಸಮಸ್ಯೆ ಇರ್ಬೋದು, ಸ್ಯಾನಿಟರಿಗಳ ಸಮಸ್ಯೆಗಳು ಅದು ಯಾವತ್ತಿಗೂ ಅದು ಮುಗಿಯೋದು ಆಗಿತ್ತು. ಇವಾಗ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಅದೆಲ್ಲವೂ ಸಾಲ್ವ್ ಮಾಡಿದ್ದಾರೆ ಪ್ರಾಬ್ಲಮ್. ಹಾಗಾಗಿ ನಮ್ಗೆ ಸಂತೋಷ ಇದೆ. ಸೊ ಹೈಕಮಾಂಡ್ಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಹೈಕಮಾಂಡ್ಗೆ ಹೇಳೋದಿಷ್ಟೇ, ಅವರು ಒಂದು ಕಾರ್ಯವೈಖರಿಯನ್ನು ನೋಡಿ ಅವರಿಗೆ ಒಂದು ಒಳ್ಳೆಯ ಸಚಿವ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೀವಿ. ಒಂದು ಬ್ಲಾಕ್ ಅಧ್ಯಕ್ಷರಾಗಿದ್ದೀರಾ, ಅನೇಕ ದರ್ಗಾದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪೂಜೆ ಸಲ್ಲಿಸ್ತಾ ಇದ್ದಾರೆ. ಏನಾದರೂ ನೀವು ಹೈಕಮಾಂಡ್ಗೆ ನಿಮ್ಮ ಕಮಿಟಿಯಿಂದ ಮನವಿ ಕೊಟ್ಟಿದ್ದೀರಾ? ನಮ್ಮ ಮನೆಗೆ ಕೊಟ್ಟಿದ್ದೀವಿ. ಆಲ್ರೆಡಿ ನಮ್ಮ ಅಧ್ಯಕ್ಷ, ನಮ್ಮ ಶಾಸಕರು ಕೊಟ್ಟಿದ್ದಾರೆ. ನಾವು ಸೇರಿ ನಮ್ಮ ಬ್ಲಾಕಿಂದ ಎಲ್ಲ ಸೇರಿ ಅರ್ಜಿ ಕೊಡ್ತಾ ಇದ್ದೀವಿ. ಇದು ನಮಗೆ ಒಂದು ಪುಲಿಕೇಶಿ ನಗರ ಒಂದು ಮಾಜಿ ಕ್ಷೇತ್ರ, ಅಲ್ಪಸಂಖ್ಯಾತರು ಇರೋದು ಕ್ಷೇತ್ರ. ಇದು 2008 ನಾವು ಪುಲಿಕೇಶಿ ನಗರದಲ್ಲಿ ಕಾಂಗ್ರೆಸ್ಗೆ ನಾವು ಅಚ್ಚು ಮತ್ತೆ ಓಟಿಂದ ನಾವು ಗೆಲ್ತಿದ್ದೀವಿ. 2008 ಇಲ್ಲಿ ಒಂದು ಕೋಡಿಗೆನೂ ಕೊಡಲಿಲ್ಲ. ಇದು ಗಂಟ ನಮ್ಮ ಪುಲಿಕೇಶಿ ನಗರದಲ್ಲಿ ಯಾವೂ ಸಚಿವರು ಬಂದಿಲ್ಲ. ಅದಕ್ಕೆ ನಾನು ಹೈಕಮಾಂಡ್ಗೆ, ರಾಹುಲ್ ಜಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವ್ರಿಗೆ, ಸೋನಿಯಾ ಗಾಂಧಿ ಜಿ ಅವ್ರಿಗೆ, DK ಶಿವಕುಮಾರ್ ಜಿ ಅವ್ರಿಗೆ, ಸುರ್ಜೇವಾಲಾ ಜಿ ಅವ್ರಿಗೆ ನಮ್ಮ ಪ್ರಾರ್ಥನೆ ಏನಂದ್ರೆ ನಮ್ಮ ಶಾಸಕರಿಗೆ ಒಂದು ಸ್ಥಾನಮಾನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಪುಲಿಕೇಶಿ ನಗರ ಶಾಸಕರಿಗೆ ನೀವು ಹಿರಿಯ ನಾಯಕರಾಗಿದ್ದೀರಾ, ಸುಮಾರು ವರ್ಷದಿಂದ ಕೆಲಸ ಮಾಡ್ತೀವಿ. ನಾವೇನಿಲ್ಲ, ಈಗ ವಿಧಾನಸೌಧದಿಂದ 4 ಕಿಲೋಮೀಟರ್ ನಮ್ಮ ಕ್ಷೇತ್ರ ಇರೋದು. ತುಂಬ ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಕೆಲಸ ಆಗಲಿಲ್ಲ. ಇವರಿಗೆ ಸಾಮಾನ್ಯ ಕೊಟ್ಟರೆ
ಈ ಸಲ ಅವ್ರಿಗೆ ಮಿನಿಸ್ಟ್ರಿ ಏನಾರ ಕೊಟ್ಟರೆ ಒಳ್ಳೆ ಡೆವಲಪ್ ಆಗ್ಬೋದು, ಒಳ್ಳೆ ನಮ್ಮ ಬುಲ್ಗೇಟ್ ನಗರ ಕಾನ್ಸ್ಟಿಟ್ಯೂನ್ಸಿ ಒಳ್ಳೆ ಡೆವಲಪ್ ಆಗ್ಬೋದು. ನಮಗೆ ಆಶೀರ್ವಾದ ಇದೆ ನಮ್ಮ MLA ಮೇಲೆ. ಅವ್ರು ತುಂಬ ಕೆಲಸ ಮಾಡ್ತಾರೆ ಅಂತ ನಮಗೆ ಆಶೀರ್ವಾದ ಇದೆ. ಸರ್, ನೀವೊಂದು ಮಾಜಿ ಕಾರ್ಪೊರೇಟರ್ ಆಗಿದ್ರೆ 5 ವರ್ಷ ನೀವು ಅಧಿಕಾರದಲ್ಲಿ ಇದ್ದೀರಿ. ಕ್ಷೇತ್ರಕ್ಕೆ ಯಾವುದು ಮಂತ್ರಿಗಳು ಕೊಟ್ಟಿಲ್ಲ. ಸರಿ ಕೊಳ್ಳೇಬೇಕಂತ ನಾವೆಲ್ಲ ದೇವಸ್ಥಾನದಲ್ಲಿ ಮಧ್ಯದಾಗೆ ದರ್ಗಾ ಎಲ್ಲ ಮಾಡ್ತೀವಿ. ಸರಿ ಯಾವ್ದು ಮಿನಿಸ್ಟ್ರಿ ಪೋರ್ಟ್ಫೋಲಿಯೋ ಕೊಟ್ಟರಲ್ಲಿ ಒಳ್ಳೆ ಕೆಲಸ ಆಗ್ತದೆ, ಒಳ್ಳೆ MLA ಸಿಗ್ತದೆ, ಅವ್ರಿಗೆ ಮಾಡೋ ಕೆಲಸ ಇದೆ ಅವ್ರು ಮಾಡ್ತಾರೆ ಅಂತ ಎಲ್ಲ ಕೊಳ್ಳೇಬೇಕಂತ ನಾವು ಹೈಕಮಾಂಡ್ಗೆ ಇದು ಮಾಡ್ತಾ ಇದೀವಿ. ಸರ್, ನೀವು ಅಧ್ಯಕ್ಷರಾಗಿದ್ದೀರಾ, ಯಂಗ್ ಜನರೇಷನ್ಗೆ ಒಂದು ಜಿಮ್ಮೆದಾರಿ ಕೊಟ್ಟಿದ್ದಾರೆ, ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ MLA ಸಾಹೇಬರು. ಯಾರಿಗೆ ಹೌದು ಸರ್, ಈಗ ನಮ್ಮ AC ಶ್ರೀನಿವಾಸ್ ಸಾಹೇಬರು ಈ 3 ವರ್ಷದಿಂದ ತುಂಬ ಡೆವಲಪ್ಮೆಂಟ್ ಮಾಡಿ ತೋರಿಸಿದ್ದಾರೆ. ಡೆವಲಪ್ಮೆಂಟ್ ಅವ್ರ ವರ್ಕ್, ಹಾರ್ಡ್ ವರ್ಕಿಂಗ್ ಎಲ್ಲ ಚೆನ್ನಾಗಿದೆ. ನಮ್ಮಂಥ ಯುವಕನೆಲ್ಲ ಅವರು ಬೆಂಬಲಿಸಿ ಬಾರ್ಡರ್ ಕೇಂದ್ರವಾಗಿ ಮಾಡಿ ಸೊ ನಾವು ಸಾಕಷ್ಟು ಕಷ್ಟಪಟ್ಟು ಕೆಲಸಗಳು ಮಾಡ್ತಾ ಇದ್ದೀವಿ. ನಮ್ಮ ಹೈಕಮಾಂಡ್ಗೆ ಏನು ರಿಕ್ವೆಸ್ಟ್ ಅಂದರೆ ನಮ್ಮ MLA ಸಾಹೇಬರು ತುಂಬ ಕಷ್ಟಪಟ್ಟು ಮುಂದೆ ಬಂದಿರೋಂಥವ್ರು, ಅವ್ರು ನೋಡಿಕೊಂಡು ಅವ್ರು ಈ ಥರ ಅವ್ರಿಗೇನಿದೆ ಮಿನಿಸ್ಟ್ರಿ ಪೋಸ್ಟ್ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತೀವಿ. ಸೊ ಇವಾಗ ಯಂಗ್ ಜನರೇಷನ್ಗೆ ಸ್ವಲ್ಪ ಅವಕಾಶ ಸಿಕ್ಕಿದೆ ನೀವು ಕೆಲಸ ಮಾಡಿ. ಹೌದು ಸರ್, ನೀವು ಏನು ಹೇಳಿ ನಾವು ಕೆಲಸ ಮಾಡಿ ತೋರಿಸ್ತೀವಿ ಯಂಗ್ ಜನರೇಷನ್. ನೀವು ಸೀನಿಯರ್ ಲೀಡರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೀವೇನು ಹೇಳ್ತೀರಿ? ಅವರು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು KPCCನಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ. 2 ಬಾರಿ ಚುನಾವಣೆಯಲ್ಲಿ ನಿಂತು ಸೋತಿದ್ದಾರೆ. ಈ ಪುಲ್ಕೇಶಿನಾರಲ್ಲಿ ಗೆದ್ದಿದ್ದಾರೆ. ಈ ಒಂದು ಒಳ್ಳೆಯ ಅವಕಾಶದಲ್ಲಿ DK ಶಿವಕುಮಾರ್ ಅವರ ಕ್ಯಾಬಿನೆಟಲ್ಲಿ ಅವ್ರಿಗೊಂದು ಸಚಿವ ಸ್ಥಾನ ಸಿಗಬೇಕು. ಅವರು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಹಾಗಾಗಿ ನಾವು ಹೈಕಮಾಂಡ್ ಒತ್ತಾಯ ಮಾಡ್ತಾ ಇದ್ದೀವಿ, ದಯವಿಟ್ಟು DK ಶಿವಕುಮಾರ್ ಸಾಹೇಬರ ಒಂದು ಕ್ಯಾಬಿನೆಟಲ್ಲಿ ಅವ್ರಿಗೊಂದು ಸಚಿವ ಸ್ಥಾನ ಕೊಡಬೇಕು. ಅವ್ರನ್ನ ಒಂದು ಒಳ್ಳೆ ಹುದ್ದೆಯಲ್ಲಿ ಮುಂದುವರಿಸಬೇಕಂತ ನಾವು ಕೇಳ್ಕೊಂತ ಇದ್ದೇವೆ. ಎಲ್ಲರೂ ಸೇರಿ ಯಾರು AC ಶ್ರೀನಿವಾಸ್